ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಲೇಟ್ ಆಯಿತು. ಎಷ್ಟೊಂದು ಜನ ವೆಯ್ಟ್ ಮಾಡ್ತಿರ್ತೀರಾ. ನಾನು ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ, ಬಟ್ ಆಗಿರಲಿಲ್ಲ. ಸೊ ನಮಗೋಸ್ಕರ ಒಬ್ಬರು ಇಬ್ಬರು ಕಾದ್ರೇ ನಾವು ಅಯ್ಯೋ ಕಾಯ್ತಾ ಇದ್ದಾರೆ ಅಂತ ಅಂದ್ಕೊಳ್ತಿರ್ತೀವಿ. ಬಟ್ ವಿಡಿಯೋಗೋಸ್ಕರ ಸಾವಿರಾರು ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ನನ್ನ ಜೊತೆ ನೀವು ಫಾಲೋ ಮಾಡ್ತಾ ಇರ್ತೀರಾ. ಸೊ ಅವ್ರಿಗೆ ಆದಷ್ಟು ಬೇಗನೆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅವ್ರಿಗೂ ನೆಕ್ಸ್ಟ್ ಡೇ ಫಾಲೋ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ತುಂಬ ಟ್ರೈ ಮಾಡ್ತೀನಿ ಎಕ್ಸಾಕ್ಟಾಗಿ 1:30ಗೆ ಅಪ್ಲೋಡ್ ಮಾಡೋದಕ್ಕೆ. ಬಟ್ ಕೆಲವೊಂದು ಸಲ ನನಗೆ ಡೇ ಟು ಡೇ ವೀಡಿಯೋಸ್ನ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದಕ್ಕೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಸೊ ಆದ್ರೂ ಡೈಲಿ 3 o'clock ಒಳಗಡೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಇವತ್ತು ತುಂಬಾ ಲೇಟ್ ಆಗೋಯಿತು. ಸೊ ಇವತ್ತು ಏನೆಲ್ಲ ತೊಗೊಂಡೆ ಅನ್ನೋದನ್ನ ಶೇರ್ ಮಾಡ್ತೀನಿ, ಬನ್ನಿ. ಸೊ ಇವತ್ತು ಬಂದುಬಿಟ್ಟು ನಮ್ಮ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 10. ಸೊ 10ನೇ ದಿನ ಯಾವ ಥರ ಇತ್ತು ಅಂತಂದರೆ ಇವತ್ತು ಹೋಳಿ ಆಗಿತ್ತು. ಸೊ ಹೋಳಿ ಹಬ್ಬ ಇರೋದ್ರಿಂದ ಮಾರ್ನಿಂಗ್ ಸ್ವಲ್ಪ ವೆಯ್ಟ್ ಲಾಸ್ ಡ್ರಿಂಕ್ ಎಲ್ಲ ಕುಡಿಯೋದು ಸ್ಕಿಪ್ ಆಯಿತು. ಸೊ ಮಾರ್ನಿಂಗ್ ಎದ್ಮೇಲೆ ಒಂದು ಗ್ಲಾಸ್ ನೀರು ತೊಗೊಂಡೆ. ಅದಾದಮೇಲೆ ಹೋಳಿ ಎಲ್ಲ ಚೆನ್ನಾಗಿ ಆಡಿಬಿಟ್ಟು ನೆಕ್ಸ್ಟು ಬ್ರೇಕ್ಫಾಸ್ಟ್ಗೂ ಮುಂಚೆ ಒಂದು ಗ್ಲಾಸ್ ನೀರು ತೊಗೊಂಡು, ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸಿದ್ದೀನಲ್ಲ. ಪಡ್ಡು ಗುಂಡ್ಪಂಗ್ಲ ತೊಗೊಂಡಿದ್ದೆ. ಕ್ವಾಂಟಿಟಿ ಒಂದು 5ರಿಂದ 6 ಅಷ್ಟೇ ತೊಗೊಳ್ಳಿ, ಜಾಸ್ತಿ ಬೇಡ. ಆ್ಯಂಡ್ ಅದ್ರ ಜೊತೆಗೆ ಪ್ರೋಟೀನ್ಗೋಸ್ಕರ ಕುದಿಸಿರುವಂಥ ಹೆಸರು ಕಾಳು, ಅದ್ರ ಜೊತೆಗೆ ಒಂದು ಸ್ವಲ್ಪ ಸೊಪ್ಪಿನ ಸಾರು ಆ್ಯಂಡ್ ಸ್ವಲ್ಪ ಕರ್ಬೂಜ ಹಣ್ಣು ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ಮಿಕ್ಸ್ಡ್ ಸೀಡ್ಸು ಇವನ್ನೆಲ್ಲ ತೊಗೊಂಡು ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಆದಮೇಲೆ 5 ಮಿನಿಟ್ಸ್ ಕಂಪಲ್ಸರಿ 5 ಮಿನಿಟ್ಸ್ ವಾಕ್ ಮಾಡಬೇಕು ಎವ್ರಿ ಮೀಲ್ಗೂ. ಅಂದರೆ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್ ಆದಮೇಲೆ 5 ನಿಮಿಷ ವಾಕ್ ಮಾಡಬೇಕು, ಅದು ನಮ್ಮ ರೂಲು. ಆ್ಯಂಡ್ ನಾವು ನೀರು ಯಾವ್ಯಾವ ಟೈಮಲ್ಲಿ ಕುಡಿಬೇಕು, ಡೈಲಿ 8 ಗ್ಲಾಸಸ್, ಮಿನಿಮಮ್ 8 ಗ್ಲಾಸು ನಾರ್ಮಲ್ ವಾಟರ್ ತೊಗೋಬೇಕು. ಬಿಸಿನೀರಲ್ಲ, ಬರೀ ನಾರ್ಮಲ್ ವಾಟರ್ ನೀರನ್ನ ಕುಡಿಬೇಕು. ಅದು ಒಂದು ರೂಲ್ ಫಾಲೋ ಮಾಡಬೇಕು. ಆ್ಯಂಡ್ ಸೆಕೆಂಡ್ ವೀಕಿಂದ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾಯಿದ್ದೀವಿ. ಅದರಲ್ಲಿ 14:10 ಅಂದರೆ ನನ್ನ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 10 ಗಂಟೆಯಿಂದ ನೈಟ್ 8 ಗಂಟೆವರೆಗೂ ಈ ಟೈಮಿಂಗ್ಸ್ನ ಫಾಲೋ ಮಾಡ್ತಾಯಿದ್ದೀನಿ. ನಿಮಗೆ ಕಂಫರ್ಟ್ ಆಗುವಂಥ ಟೈಮಿಂಗ್ಸ್ನ ನೀವು ಫಾಲೋ ಮಾಡ್ಬೋದು. ಸೊ ಇವೆಲ್ಲ ಈ ಚಾಲೆಂಜಲ್ಲಿ ರೂಲು. ಸೊ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ನೀವು ಡೈರೆಕ್ಟು ಡೇ 9, ಡೇ 10 ಈ ಥರ ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಸೊ ಡೇ 1ಇಂದ ನೀವು ವೀಡಿಯೋಸ್ ನೋಡ್ತಾ ಬಂದರೆ ನಿಮಗೆ ಐಡಿಯಾ ಬರುತ್ತೆ. ಆ್ಯಂಡ್ ಇವತ್ತು ಲಂಚಿಗೆ ಬಂದುಬಿಟ್ಟು ನಾನು ತೊಗೊಂಡಿದ್ದು ಒಂದು ಮಲ್ಟಿಗ್ರೇನ್ ಚಪಾತಿ ತೊಗೊಂಡಿದ್ದೆ. ಅದ್ರ ಜೊತೆಗೆ ರಾಜ್ಮಾ ಕಾಳು ತೊಗೋಬೇಕಲ್ಲ ಕಂಪಲ್ಸರಿ ಮಧ್ಯಾಹ್ನ. ಸೊ ರಾಜ್ಮಾ ಕಾಳಿಂದ ಪಲ್ಯ ಮಾಡಿತ್ತು ಇವತ್ತು. ಸೊ ಹಾಗಾಗಿ ಮತ್ತೆ ಎಕ್ಸ್ಟ್ರಾ ಏನು ಕಾಳನ್ನ ತೊಗೊಂಡಿಲ್ಲ. ರಾಜ್ಮಾ ಕರಿ ಆಲ್ರೆಡಿ ನಾನು ವ್ಲಾಗ್ಸಲ್ಲಿ ನಾನು ರೆಸಿಪಿನೂ ಶೇರ್ ಮಾಡಿದ್ದೆ, ತುಂಬಾ ಸಿಂಪಲ್. ನೆಕ್ಸ್ಟ್ ಬಂದುಬಿಟ್ಟು ಸಲಾಡು, ಒಂದು ಸ್ವಲ್ಪ ರೈಸು, ವೈಟ್ ರೈಸು, ಹಾಗೆ ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಮೊಸರು. ಸೊ ಇದೆಲ್ಲನೂ ನನ್ನ ಮಧ್ಯಾಹ್ನ ಊಟ ಆಗಿತ್ತು. ಸೊ ಮಧ್ಯಾಹ್ನ ಊಟ ಮುಗಿದ್ಮೇಲೆ 5 ಮಿನಿಟ್ಸ್ ವಾಕ್ ಮಾಡಿಕೊಂಡೆ. ಸೊ ಹೊರಗಡೆ ನಮಗೆಲ್ಲ ಹೊರಗಡೆ ಮಾಡೋದಕ್ಕಾಗೋದಿಲ್ಲ ಅಂದರೆ ಅಟ್ಲೀಸ್ಟ್ ಮನೆಯಲ್ಲೇ ರೂಮಲ್ಲೇ ಒಂದು 5 ನಿಮಿಷ ವಾಕ್ ಮಾಡಿ ಮಿನಿಮಮ್. ಹಾಗೆ ನಿನ್ನೆ ವೀಡಿಯೋಲಿ ನಾನು ನನ್ನ ವೆಯ್ಟ್ ಎಷ್ಟು ಕಡಿಮೆ ಆಗಿರ್ಬೋದು 1 ವೀಕಿಗೆ ಗೆಸ್ ಮಾಡಿ ನೋಡೋಣ ಅಂತ ಕೇಳಿದ್ದೆ. ಆ್ಯಂಡ್ ನಿಮ್ಮ ವೆಯ್ಟನ್ನು ಶೇರ್ ಮಾಡಿದ್ದೀರಾ. ಸೊ ಕೆಲವೊಬ್ಬರಿಗೆ 1 ವೀಕಲ್ಲಿ 2.5 kg ಕಡಿಮೆ ಆಗಿದೆ, 2 kg ಕಡಿಮೆ ಆಗಿದೆ. ಆ್ಯಂಡ್ ಇನ್ನು ಕೆಲವರಿಗೆ 1.5 kg ಈ ಥರ ವೆಯ್ಟ್ನ ವೆಯ್ಟ್ ಲಾಸ್ ಆಗಿದೆ ಅಂತೇಳಿ ಹೇಳಿದ್ದೀರಾ. ಆ್ಯಂಡ್ ನನ್ನ ವೆಯ್ಟ್ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾನು ಊರಿಗೆ ಬಂದಿದ್ದೀನಲ್ಲ, ಸೊ ನನ್ನ ವೇಯಿಂಗ್ ಮಷೀನು ಊರಲ್ಲೇ ಇದೆ. ಸೊ ಹಾಗಾಗಿ ನನ್ನದು ಎಷ್ಟು ವೆಯ್ಟ್ ಕಡಿಮೆ ಆಗಿದೆ ಅಂತೇಳಿ ಚೆಕ್ ಮಾಡ್ಕೊಂಡಿಲ್ಲ. ಹೇಳಬೇಕು ಅಂದರೆ ಈ ಚಾಲೆಂಜ್ ಮೇಯ್ನಾಗಿ ಕಂಪ್ಲೀಟ್ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡುವಂಥ ಒಂದು ಚಾಲೆಂಜು. ಬರೀ ವೆಯ್ಟ್ ಲಾಸ್ಗಷ್ಟೇ ಟಾರ್ಗೆಟ್ ಮಾಡಿಕೊಂಡು ಮಾಡಿರೋದಲ್ಲ. ಹೌಸ್ ವೈಫ್ಗಳಿಗೆ ಮೇಯ್ನಾಗಿ ಅವ್ರ ಹೆಲ್ತ್ನ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು, ಸೊ ಎಲ್ಲ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಹಾಗಾಗಿ ಅವ್ರ ಬಗ್ಗೆ ಅವ್ರ ಕಾಳಜಿ ತೊಗೋಬೇಕು. ಆ್ಯಂಡ್ ಅವ್ರು ಫಿಟ್ ಆಗಿರಬೇಕು ಅನ್ನೋ ಒಂದು ರೀಸನಿಂದ ಡೈಲಿ ಮಾಡ್ಕೊಳ್ಳೋವಂಥ ಫುಡ್, ಮನೇಲಿ ಅಡುಗೆ ಮಾಡ್ತೀವಲ್ಲ ಫ್ಯಾಮ್ಲಿಗೋಸ್ಕರ, ಅದೇ ಫುಡ್ನ ನಾವು ವೆಯ್ಟ್ ಲಾಸ್ಗೆ ಯಾವ ಥರ ಕನ್ವರ್ಟ್ ಮಾಡ್ಬೋದು ಅಂತ ಒಂದು ಲೈಫ್ ಸ್ಟೈಲು, ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ರೂಢಿ ಮಾಡ್ಕೋಬೇಕು ಅಂತ ಈ ಚಾಲೆಂಜ್ನ ತೊಗೊಂಡಿರೋದು. ಹಾಗಾಗಿ ನಿಮಗೆ ಡ್ರಾಸ್ಟಿಕ್ಕಾಗಿ ವೆಯ್ಟ್ ಲಾಸ್ ರಿಸಲ್ಟ್ಸ್ ಕಾಣದೇ ಇರ್ಬೋದು. 1 ವೀಕಿಗೆ ಇಷ್ಟೆಲ್ಲ ಕಡಿಮೆ ಆಗಬೇಕು, ಅಷ್ಟೆಲ್ಲ ಕಡಿಮೆ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಡಯಟ್ ಫುಡ್ ಏನೂ ತೊಗೊಳ್ತಾ ಇಲ್ಲ ಇದರಲ್ಲಿ ಸಪ್ರೇಟಾಗಿ. ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಎಲ್ಲರಿಗೂ ಮಾಡೋ ಅಂಥದ್ದನ್ನೇ ತೊಗೊಂಡು ವೆಯ್ಟ್ ಲಾಸ್ ಮಾಡ್ತಾ ಇರೋದು. ಅದರಲ್ಲೂ 1 ವೀಕಿಗೆ ಇಷ್ಟೆಲ್ಲ ಕಡಿಮೆ ಆಗಿದೆ, ಒಂದು ಒಳ್ಳೆ ಚೇಂಜಸ್ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಇದು ಬಂದುಬಿಟ್ಟು ಲಾಂಗ್ ಟರ್ಮ್ಗೆ, ಅಂದರೆ ನಾವು ಲೈಫ್ ಲಾಂಗ್ ಈ ಥರ ಫಾಲೋ ಮಾಡಿಕೊಂಡು
ಸಿಂಪಲ್ ಟಿಪ್ಸ್ ಅಲ್ಲ ಇವು. ಸೊ ಜಾಸ್ತಿ ಏನು ಕಷ್ಟ ಪಡೋ ಅವಶ್ಯಕತೆನೇ ಇಲ್ಲ. ಸೊ ಲೈಫ್ ಲಾಂಗ್ ನಾವು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿಕೊಂಡು ಹೆಲ್ದಿಯಾಗಿರ್ಬೋದು ಮೇಯ್ನಾಗಿ. ಆ್ಯಂಡ್ ಈವ್ನಿಂಗು ವರ್ಕೌಟ್ಸ್ ಮಾಡಬೇಕಲ್ಲ, ಸೊ 21 ಮಿನಿಟ್ಸ್ ಮಿನಿಮಮ್ ವರ್ಕೌಟ್ಸ್ ಮಾಡಬೇಕು. ನಿಮಗೆ ಇಷ್ಟ ಆಯಿತು, ನಿಮಗೆ ಆಗತ್ತೆ ಮಾಡೋದಕ್ಕೆ ಅಂದರೆ ಅದಕ್ಕಿಂತ ಇನ್ನೂ ಜಾಸ್ತಿ ಹೊತ್ತು 30 ಮಿನಿಟ್ಸ್ 40 ಮಿನಿಟ್ಸ್ ಆದರೂ ವರ್ಕೌಟ್ಸ್ ಮಾಡ್ಕೋಬೋದು. ಬಟ್ ಕಂಪಲ್ಸರಿಯಾಗಿ ನೀವು ಮಿನಿಮಮ್ 20 ಮಿನಿಟ್ಸ್ ಆದರೂ ವರ್ಕೌಟ್ಸ್ ಮಾಡ್ಕೊಳ್ಳಿ. ನಾನು ಈವ್ನಿಂಗ್ ಟೈಮಲ್ಲೇ ಡೈಲಿ ಈವ್ನಿಂಗ್ ಟೈಮಲ್ಲೇ ವರ್ಕೌಟ್ಸ್ ಮಾಡ್ಕೊಳ್ಳೋದು, ಮಾರ್ನಿಂಗ್ ಟೈಮ್ ನನಗೆ ಆಗೋದಿಲ್ಲ. ಸೊ ಹಾಗಾಗಿ ಮಧ್ಯಾಹ್ನ ಊಟ ಬೇಗನೆ ಮುಗಿಸ್ಕೊಳ್ತೀನಿ. ಆ್ಯಂಡ್ ನಾನು ಈ ಚಾಲೆಂಜಲ್ಲಿ ಅಂದರೆ ಸೆಕೆಂಡ್ ವೀಕಿಂದ ಫಾಲೋ ಮಾಡ್ತಾ ಇರೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡ್ತಾ ಇದ್ದೀನಲ್ಲ. ಸೊ 3 ಮೀಲ್ಸೇ ಅದರಲ್ಲಿ. ನನಗೆ ಪರ್ಸ್ನಲಿ 2 ಮೀಲ್ಸ್ ಇಷ್ಟ, ಬಟ್ ನೀವೆಲ್ಲ ಕೇಳ್ತಿರ್ತೀರ. ಸೊ 3 ಮೀಲ್ಸ್ ಡಯಟ್ ಪ್ಲ್ಯಾನ್ ನಮಗೆ ಶೇರ್ ಮಾಡಿ ಅಂತ, ಹಾಗಾಗಿನೇ 3 ಮೀಲ್ಸ್ ಚಾಲೆಂಜ್ನ ತೊಗೊಂಡು ಮಾಡ್ತಾ ಇರೋದು. ಹೀಗಾಗಿ ಮಧ್ಯಾಹ್ನ ಊಟ ಬೇಗನೆ ಮುಗಿಸ್ಕೊಳ್ತೀನಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ. ಕೆಲವೊಂದು ಸಲ ಲೇಟ್ ಆದಾಗ ನಾನು ವರ್ಕೌಟ್ಸ್ ಮಾಡ್ಕೊಳ್ಳೋದು ಲೇಟ್ ಆಗಿಬಿಡುತ್ತೆ. ಸೊ ಈ ಥರ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇರುತ್ತೆ. ಹಾಗಾಗಿನೇ ಮಧ್ಯಾಹ್ನ ಊಟ ಬೇಗ ಮುಗಿಸ್ಕೊಂಡ್ರೆ ಮಿನಿಮಮ್ 3 to 4 ಅವರ್ಸ್ ಗ್ಯಾಪ್ ಬಿಟ್ಟು ನಾನು ವರ್ಕೌಟ್ಸ್ನ ಮಾಡ್ಕೊಳ್ತೀನಿ. ವರ್ಕೌಟ್ಸ್ ಆದಮೇಲೆ 1 ಗ್ಲಾಸ್ ನೀರು ಕುಡಿತೀನಿ. ಆ್ಯಂಡ್ ಇವತ್ತು ಈವ್ನಿಂಗ್ ಏನೂ ಸ್ನ್ಯಾಕ್ಸ್ನ ತೊಗೊಂಡಿಲ್ಲ. ನನಗೆ ಹೊಟ್ಟೆ ಹಶ್ವಾದಾಗ ಮಾತ್ರ, ಲೈಕ್ ಏನಾದರೂ ತಿನ್ನಬೇಕು ಅನಿಸ್ದಾಗ ಮಾತ್ರ ನಾನು ಸ್ನ್ಯಾಕ್ಸ್ನ ತೊಗೊಳ್ತೀನಿ, ಇಲ್ಲಾಂದರೆ ಆದಷ್ಟು ಅವಾಯ್ಡ್ ಮಾಡಿಬಿಡ್ತೀನಿ. ಸುಮ್ಮನೆ ಅನ್ನೆಸೆಸರಿ ಕ್ಯಾಲರೀಸ್ ಅಂತ ಹೇಳ್ಬಿಟ್ಟು. ಬಟ್ ಕೆಲವೊಬ್ಬರಿಗೆ ಸ್ನ್ಯಾಕ್ಸ್ ತೊಗೊಂಡಿಲ್ಲ ಅಂತಂದರೆ ನೈಟ್ ಡಿನ್ನರ್ಗೆ ತುಂಬ ಹೊಟ್ಟೆ ಹಶ್ವಾಗ್ಬಿಡುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ ಲೈಕ್ ಡಿನ್ನರ್ಗೆ ಜಾಸ್ತಿ ತಿಂದುಬಿಡೋದು, ಆ ಥರ ಎಲ್ಲ ಆಗುತ್ತಲ್ಲ. ಸೊ ಅಂಥವರು ಕಂಪಲ್ಸರಿಯಾಗಿ ನೀವು ಈವ್ನಿಂಗ್ ಏನಾದರೂ ಹೆಲ್ದಿ ಸ್ನ್ಯಾಕ್ಸ್ನ ತೊಗೊಳ್ಳಿ. ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದು ಒಂದು ಟಿಪ್ ಅಂತ ಹೇಳ್ಬೋದು. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ 1 ಗ್ಲಾಸ್ ನೀರು ಕುಡಿಬೇಕಲ್ಲ, ಸೊ ಹಾಗಾಗಿ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಆ್ಯಂಡ್ ಮತ್ತು ನೈಟ್ ಡಿನ್ನರ್ಗೆ ಬಿಫೋರ್ ಹಾಫ್ ಆನ್ ಅವರ್ ಸೊ 1 ಗ್ಲಾಸ್ ನೀರು. ಸೊ ಇದನ್ನೆಲ್ಲ ತೊಗೊಂಡಾದ್ಮೇಲೆ ನೈಟ್ ಡಿನ್ನರ್ಗೆ ನಾನಿವತ್ತು ತೊಗೊಂಡಿದ್ದು ತುಂಬಾ ಸಿಂಪಲ್ ಸೂಪ್ಗಳನ್ನ ಆದಷ್ಟು ಪ್ರಿಫರ್ ಮಾಡ್ತಿರ್ತೀವಲ್ಲ. ಇವತ್ತು ಮಧ್ಯಾಹ್ನ ಏನು ಪಲ್ಯ ಮಾಡಿದ್ನಲ್ಲ, ರಾಜ್ಮಾ ಕಾಳಿಂದು ಪಲ್ಯ, ಅದ್ರ ಜೊತೆಗೆ ಒಂದು ಅರ್ಧ ಚಪಾತಿ ತೊಗೊಂಡಿದ್ದೀನಿ, ತುಂಬ ಚಿಕ್ಕ ಚಪಾತಿ ಅರ್ಧ. ಆ್ಯಂಡ್ ಸ್ವಲ್ಪ ಕ್ಯಾರೆಟು ಹಾಗೆ ಸೌತೆಕಾಯಿ ತೊಗೊಂಡಿದ್ದೀನಿ. ಆ್ಯಂಡ್ ರಾಜ್ಮಾ ಕಾಳನ್ನ ಕುದಿಸಿರೋ ಅಂಥ ಕಟ್ಟಿರುತ್ತಲ್ಲ, ಸೊ ಅದನ್ನು ಬಿಸಾಕಕ್ಕೆ ಮಾತ್ರ ಹೋಗಬೇಡಿ, ಕಂಪಲ್ಸರಿಯಾಗಿ ಅದನ್ನು ತೊಗೊಳ್ಳಿ. ಸೊ ಇದರಿಂದ ನಮಗೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಜನ ಈ ಡಯಟ್ ಚಾಲೆಂಜ್ನ ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸ್ ಮಾಡ್ಬೋದಾ ಅಂತ ಕೇಳ್ತಿದ್ದೀರಲ್ಲ. ನಾನು ಅವ್ರಿಗೂ ಯಾವ ಥರ ಮಾಡಬೇಕು ಅಂತಲೂ ತಿಳಿಸಿದ್ದೀನಿ. ಬಟ್ ಯಾರಾದರೂ ನೋಡ್ತಾ ಇದ್ದರೆ ಈ ವಿಡಿಯೋ ನೋಡಿ ಇನ್ನೂ ಕ್ಲಾರಿಟಿ ಬರಲಿ. ಸೊ ನೀವೇನಾದರೂ ಈ ಚಾಲೆಂಜ್ನ ಫಾಲೋ ಮಾಡ್ತಾಯಿದ್ರೆ ಆರಾಮಾಗಿ ನೀವು ಫುಡ್ ಅಂದರೆ ಪೋರ್ಷನ್ ಮಾತ್ರ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟು ತೊಗೊಳ್ಳಿ. ಆ್ಯಂಡ್ ನೈಟ್ ಸೂಪ್ಗಳನ್ನ ತೊಗೋಬೇಕು ಅಂತ ಹೇಳಿದ್ಮೇಲೆ ಕುದಿಸಿರೋಂಥ ಕಾಳಿಂದ ಕಟ್ಟು, ಅದ್ರ ಜೊತೆಗೆ ಈ ಥರ ಚಪಾತಿ ರೊಟ್ಟಿ ಏನಾದರೂ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೈಟ್ ಟೈಮು ಸ್ವಲ್ಪ ರೈಸ್ನ ಅವಾಯ್ಡ್ ಮಾಡಿ, ಅದರ ಬದಲಾಗಿ ರೊಟ್ಟಿ ಚಪಾತಿ ಈ ಥರದನ್ನ ತೊಗೊಂಡು ಕಂಪಲ್ಸರಿಯಾಗಿ ಕುದಿಸಿರೋಂಥ ಕಾಳಿನ ಸೂಪನ್ನ ತೊಗೊಳ್ಳಿ. ಸೊ ಪ್ರೋಟೀನು ಇರಬೇಕು, ನಿಮಗೆ ಫೈಬರು ಸಿಗಬೇಕು, ಎಲ್ಲ ಥರದ್ದು ನ್ಯೂಟ್ರಿಯೆಂಟು ಸಿಗಬೇಕು. ಹಾಗಾಗಿ ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಈವನ್ ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸೂ ತೊಗೋಬೋದು. ಈವನ್ ನೀರು ಕುಡಿಯೋದೇನು ರೂಲ್ ಇದೆಯಲ್ಲ, ಅದನ್ನು ಅವ್ರು ಕಂಪಲ್ಸರಿಯಾಗಿ ಫಾಲೋ ಮಾಡಿ. ಯಾಕಂದರೆ ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸಿಗೆ ನೀರು ಕುಡಿಯೋದು, ಹೈಡ್ರೇಟಾಗಿ ಇಟ್ಕೊಳ್ಳೋದು ಬಾಡಿ ತುಂಬಾ ಅವಶ್ಯಕತೆ. ಹಾಗೆ ಈ ನೀರನ್ನ ಕುಡಿಯೋದ್ರಿಂದ ಅನ್ನೆಸೆಸರಿ ಕ್ರೇವಿಂಗ್ಸ್ ಎಲ್ಲನೂ ಕಂಟ್ರೋಲ್ ಬರುತ್ತೆ. ಸೊ ಅದು ಡೇ ಟು ಡೇ ನಿಮಗೆ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ, ಒಂದೇ ದಿನಕ್ಕೆಲ್ಲ ಅದು ಗೊತ್ತಾಗೋದಿಲ್ಲ. ಸೊ ನಮಗೆ ವಾಶ್ರೂಮ್ಗೆಲ್ಲ ಆಗ್ಲಗ್ಲ ಹೋಗಬೇಕು, ಸೊ ಹಾಗಾಗಿ ನೀರು ಅಷ್ಟೊಂದು ಕುಡಿಯೋಕ್ಕಾಗೋದಿಲ್ಲ ಅಂತ ಬಿಡೋಕ್ಕೆ ಮಾತ್ರ ಹೋಗಬೇಡಿ, ಕಂಪಲ್ಸರಿಯಾಗಿ ತೊಗೊಳ್ಳಿ. 1 ಡೇ ಅಂದರೆ ನಿಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗೋವರಿಗೆ ಅಷ್ಟೇ ಆ ಥರ ಅನಿಸೋದು. ಒನ್ಸ್ ನೀವು ಅದಕ್ಕೆ ಅಡ್ಜಸ್ಟ್ ಆಯಿತು ಅಂತಂದರೆ ತುಂಬಾ ನೀವು ವಿಸಿಬಲ್ ಡಿಫ್ರೆನ್ಸ್ ನೋಡ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ನೀರು ಕುಡಿಯೋದು ಮಾತ್ರ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇದೆಲ್ಲ ಮುಗೀತು. ಆ್ಯಂಡ್ ನೈಟ್ ಡಿನ್ನರ್ ಆದಮೇಲೆ 5 ಮಿನಿಟ್ಸ್ ವಾಕ್ ಮಾಡಿ ಮುಗಿಸ್ಕೊಂಡಿದ್ದೀನಿ. ಸೊ ಈ ಥರ ನಂದು ಡೇ 10ಇಂದು ಫುಡ್ ರೊಟೀನ್ ಯಾವ ಥರ ಇತ್ತು ನನ್ನ ಡಯಟಲ್ಲಿ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿನ್ನೆ ಮೊನ್ನೆ ಕಮೆಂಟ್ಸಿಗೆ ನಾನು ಇವತ್ತು ರಿಪ್ಲೈ ಮಾಡ್ತೀನಿ ಖಂಡಿತ. ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಏನಾದರೂ ಡೌಟ್ಸ್ ಆ್ಯಂಡ್ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಸೊ ನಾವು ಬೆಡ್ಗೂ ಅಂದರೆ ಮಲ್ಗೋಕ್ಕೂ ಒಂದು ಹಾಫ್ ಆನ್ ಅವರ್ 1 ಅವರ್ ಮುಂಚೆ 1 ಗ್ಲಾಸ್ ನೀರು ಕುಡಿಬೇಕು. ಸೊ ಈ ಥರ ಇತ್ತು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.